ಮಾಡ್ತಾರೆ ಅಂತ ಹೇಳ್ತಾರೆ ಸರ್. ಬಿಜೆಪಿ ಅವರು ಹೆಣದ ಮೇಲೆ ರಾಜಕಾರಣ ಮಾಡ್ತಿದ್ದಾರೆ ಅಂತ ಡಿಸಿಎಂ ಹೇಳ್ತಾರೆ. ಅವ್ರಿಗೆ ಹೆಣದ ಮೇಲೆ ರಾಜಕೀಯ ಮಾಡೋಂಥದ್ದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಏನರ ಮೇಲೆ ಅವ್ರಿಗೇನು ಒಂದು ಎರಡು ದೇಶದ ವಿಚಾರ ಬಂದಾಗಲೂ ಅವರ ರಾಷ್ಟ್ರೀಯ ಅಧ್ಯಕ್ಷರು ಹೇಳ್ತಾರೆ ಚುಟ್ಟು ಪುಟ್ಟು ಯುದ್ಧ ಅಂತ. ಚುಟ್ಟು ಪುಟ್ಟು ಯುದ್ಧ, ಸಣ್ಣ ಯುದ್ಧ ನಡೆದಿದೆಯಾ, ಸಾಧನೆ ಮಾಡಿದೀವ. ಅಲ್ಲಿ ಕುಂಭಮೇಳ ಆದರೆ ಇಡೀ ದೇಶದ ಜನರು ಹೋಗಿ ಕುಂಭಮೇಳದಲ್ಲಿ ಮುಳುಗಿ, ಗಂಗಾ ನದಿಯಲ್ಲಿ ಮುಳುಗಿ ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಿ ತಮ್ಮ ಶ್ರದ್ಧೆಯನ್ನು ವ್ಯಕ್ತಪಡಿಸಿದ್ರೆ, ಗಂಗಾ ನದಿನಲ್ಲಿ ಮುಳುಗ್ಬಿಟ್ರೆ ಏನೆಲ್ಲ ಒಳ್ಳೇದಾಗ್ಬಿಡ್ತದಾ? ಹೇಳೋರು ಯಾರು? ಈ ಕೀಳುಮಟ್ಟದ ಕಾಂಗ್ರೆಸ್ನವರು. ಇವತ್ತು ಆಡಳಿತ ಮಾಡ್ತಿರೋರು ಯಾರು? ಇವತ್ತು ಈ ಸಾವಿಗೆ ಕಾರಣಕರ್ತರು ಯಾರು ಅಂತ ಅವ್ರು ಹೇಳಿದ್ದಾರೆ. ನಮ್ಮ ಪ್ಲಾನಿಂಗಿನ ವಿಫಲತೆ. ಇವತ್ತು RCB ಗೆಲುವನ್ನು ಮೆಚ್ಚುಗೆನ ವ್ಯಕ್ತಪಡಿಸ್ತವ್ರು ಯಾರು? ಮೆಚ್ಚುಗೆನ ವ್ಯಕ್ತಪಡಿಸ್ತರು ಯಾರು? ಜನನ್ನ ಬರಮಾಡ್ಕೊಂಡವ್ರು, ಕರೆದವ್ರು, ಬನ್ನಿ. ಇದೇ ಮುಖ್ಯಮಂತ್ರಿಗಳು, ಇದೇ ಉಪಮುಖ್ಯಮಂತ್ರಿ ಏರ್ಪೋರ್ಟಿಗೆ ಹೋಗಿ ತಪ್ಕೊಂಡು ಸ್ವಾಗತವನ್ನು ಬಯಸಿದ್ದಾರೆ. ಇದೇ ಈ ಉಪಮುಖ್ಯಮಂತ್ರಿಗೆ ಪರಿಜ್ಞಾನ ಇರಲಿಲ್ವಾ? ಜನ ಎಷ್ಟು ಇವರು ನಿಜವಾದ ಕ್ರಿಕೆಟ್ ಮೇಲೆ ಆಸಕ್ತಿ ಇಲ್ಲದವರು. ಇವ್ರಿಗೆ ಕ್ರಿಕೆಟ್ ಮೇಲೆ ಆಸಕ್ತಿ ಇರೋರಾ? ಯಾವ ಥರ ನೋಡಿದ್ದೀರಾ? ಕ್ರಿಕೆಟ್ ಮೇಲೆ ಆಸಕ್ತಿ ಇದ್ದವ್ರೇನ್ರಿ ಇವರು? ಯಾಕೆ ಹೋಗಿದ್ರು? ಕ್ರಿಕೆಟ್ ಮೇಲೆ ಆಸಕ್ತಿ ಇರುವಂಥ ಜನ ಎಷ್ಟು ಹುಚ್ಚಿದೆ ಅಂತ ಅವ್ರಿಗೆ ಗೊತ್ತಿಲ್ಲ, ಅವ್ರ ಭಾವನೆ ಎಷ್ಟಿದೆ ಅಂತಲೂ ಗೊತ್ತಿಲ್ಲ. ಇವ್ರಿಗೆ ಬರೀ ರಾಜಕೀಯ. ಇವತ್ತು ನಾವು ಹೆಣದ ಮೇಲೆ ರಾಜಕೀಯ ಮಾಡ್ತಿಲ್ಲ, ಹೆಣವನ್ನು ಉಳಿದವ್ರು ಯಾರು? ಈ ಸಲ ಕಪ್ ನಮ್ಮದು ಅಂದರೆ ಈ ಸಲ ತಪ್ಪು ನಮ್ಮದು ಅಂತ ಹೇಳ್ಕೊಂಡಿರೋರು ಈ ಕಾಂಗ್ರೆಸ್ ಸರ್ಕಾರ. ಇಂಥ ದುಷ್ಟ ಜವಾಬ್ದಾರಿ ಇಲ್ಲದೆ ಆಡಳಿತ ಕೊಡ್ತಿರೋಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನೀವೇನಾರು ಹೇಳ್ಕೊಳ್ಳಿ, ನಾವು ಬಂಡರು, ಅಧಿಕಾರದ ದಾಹ, ಅಧಿಕಾರಕ್ಕೋಸ್ಕರ ಏನು ಬೇಕಾದ್ರೆ ಮಾಡ್ತೀವಿ, ಪ್ರಚಾರ ಗಿಟ್ಸ್ಕೊಳ್ಳೋಕೆ ಏನು ಬೇಕಾದ್ರೆ ಮಾಡ್ತೀವಿ ಅಂತ ಹೇಳ್ಕೊಂಡು ಆಡಳಿತವನ್ನು ಮಾಡ್ತಿರೋರು ಈ ಕಾಂಗ್ರೆಸ್ ಸರ್ಕಾರ. ನಿಜಕ್ಕೂ ಅಸಹ್ಯ ಆಗುತ್ತೆ. ಏನಾರು ಆತ್ಮಸಾಕ್ಷಿ ಇದ್ದರೆ, ನಿಜಕ್ಕೂ ಇವ್ರಿಗೇನಾರು ಒಂದೆಷ್ಟು ಎಳ್ಳಷ್ಟಾರ ಆತ್ಮಸಾಕ್ಷಿ ಇದ್ದರೆ ಇವತ್ತೇ ಈ ಕುರ್ಚಿಗೆ ತ್ಯಜಿಸಿ ರಾಜೀನಾಮೆಯನ್ನು ಕೊಡಬೇಕಿತ್ತು. ಕಣ್ಣೀರು ಹಾಕ್ತಿದ್ರು. ಕಣ್ಣೀರು ಯಾವಾಗ ಹಾಕ್ತಿದ್ರು ತೋರಿಸಿ. ಆ ಕಪ್ಪನ್ನು ಮುಚ್ಕೊಟ್ಕೊಂಡು ಕಪ್ಪಿಗೆ ಕೊಡೋಕ್ಕೋಸ್ಕರ ಜನ ಸಾಯ್ತಿದ್ದಾರೆ. ಇವ್ರು ಕಪ್ಪು ಕೊಡೋಕೆ ಹೋಗ್ಬೇಕಿತ್ತು. ಅಷ್ಟು ಜನರ ಬಗ್ಗೆ ಕಾಳಜಿರೆ ಅಲ್ಲಿ ಎಲ್ಲಿ ಸಮಸ್ಯೆ ಆಗ್ತಿತ್ತು ಆ ಸ್ಥಳಕ್ಕೆ ಹೋಗಿ ನಿಯಂತ್ರಣ ಮಾಡಬೇಕಿತ್ತು. ಮಾಡಿದಾರಾ? ಎಷ್ಟು ಲಕ್ಷ ಜನ ಬರ್ತಾರೆ ಅಂತ ಮಾಹಿತಿ ಇಲ್ಲದ ಸರ್ಕಾರ ಇದೊಂದು ಸರ್ಕಾರನ? ಎಷ್ಟು ಲಕ್ಷ ಜನ ಬರ್ತಾರೆ ಅಂತ ಮಾಹಿತಿನೇ ಇಲ್ಲ, ಎಷ್ಟು ಜನರ ಭಾವನೆನೇ ಅರ್ಥ ಮಾಡ್ಕೊಂಡಿಲ್ಲ ಅಂತ ಇಂಥ ದುಷ್ಟ ಸರ್ಕಾರ. ಯಾರು ಒಂದು ಕಡೆ ಜನ ಸೇರಿಸ್ತಾರಾ? ವಿಕ್ಟ್ರಿ ಪರೇಡ್ ಮಾಡಬೇಕಾಗಿದೆಯೇನು? HL ಏರ್ಪೋರ್ಟಿಂದ ವಿಧಾನಸೌಧವನ್ನು ಅಥವಾ KCA ಸ್ಟೇಡಿಯಂವರೆಗೂ ಕರ್ಕೊಂಬರ್ಬೇಕಿತ್ತು. ನೋಡಿ, ಮೋದಿಯವ್ರು ಸನ್ಮಾನ ಮಾಡ್ತಾ ಯಾವ ಥರ ಹಿಂಗೇನಾರ ಗಲೀಜಾಗಿ ಮಾಡ್ತಾರಾ? ಇವ್ರಂಗೆ ಏಸ್ಕೆಗಾರರು, ಕಾಂಗ್ರೆಸ್, ಈ ಕಾಂಗ್ರೆಸ್ಗೆ ಸನ್ಮಾನ ಮಾಡ್ಕೋ ಗೊತ್ತಿಲ್ಲ, ತಮ್ಮನ್ನು ತಾವು ಸನ್ಮಾನ ಮಾಡ್ಕೋತಾ ಇದ್ದಾರೆ. ಟೀಮ್ ಕ್ಯಾಪ್ಟನ್ ಯಾರು ಅಂತಲೂ ಗೊತ್ತಿಲ್ಲ ಅವ್ರಿಗೆ. ಟೀಮ್ ಕ್ಯಾಪ್ಟನ್ ಹೆದಳಿಸ್ತಾ ಇದ್ದಾರೆ. RCB ಟೀಮ್ ಕ್ಯಾಪ್ಟನ್. ಇವ್ರಿಗೆ ಕ್ರಿಕೆಟ್ ಬಗ್ಗೆ ಗೊತ್ತಿದೆಯಾ? ಅಯ್ಯೋ, ಇಷ್ಟು ಚೀಪ್ ಪಬ್ಲಿಸಿಟಿಗೆ, ಇಷ್ಟು ಬರೀ ಪ್ರಚಾರ ಗಿಟ್ಸ್ಕೊಳ್ಳೋಕ್ಕೋಸ್ಕರ ಯಾವ ಮಟ್ಟಕ್ಕೆ ಬೇಕಾದ್ರೆ ಇಳಿತೀವಿ ಅನ್ನೋದಕ್ಕೆ ಈ ನಾಯಕರು, ಕಾಂಗ್ರೆಸ್ ನಾಯಕರೇ ಉದಾಹರಣೆ ಆಗಿದ್ದಾರೆ. ಹಾಗಾಗಿ ನಾವು ಯಾವತ್ತೂ ಇಂಥ ಸಾವಿನ ಮೇಲೆ ರಾಜಕೀಯ, ಯಾವಾಗ ನೋಡ್ರು ಇವ್ರು ರಾಜಕೀಯ ಬಿಟ್ಟರೆ ಬೇರೆ ಏನೂ ಇಲ್ಲ. ಇವ್ರು ಏನಾರು ಯೋಗ್ಯತೆ, ನಾನು ಚೆನ್ನಾಗಿ ಕೆಲಸ ಮಾಡಿದ್ದೀನಿ, ನಂಗೆ ಓಟ್ ಕೊಡಿ ಅಂತ ಯಾವ ಥರ ಕೇಳಿದ್ದಾರೆ ಇವರು? ಬರೀ ಜನಕ್ಕೆ ಮೋಸ ಮಾಡಿಕೊಂಡು ಇವತ್ತು ಗ್ಯಾರಂಟಿ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿರೋ ಗಿರಾಕಿಗಳು. ಆ ಗ್ಯಾರಂಟಿನೂ ನೆಟ್ಟು ಕೊಡ್ತಾರಾ?